ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಉಪಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಈ ನಡುವೆ ಬಾಗಲಕೋಟೆ, ದಾವಣಗೆರೆ ದಕ್ಷಿಣ ಕ್ಷೇತ್ರದ ಟಿಕೆಟ್ ಅನ್ನ ಯಾರಿಗೆ ಕೊಡಬೇಕು ಅಂತ ಕಾಂಗ್ರೆಸ್ ಪಕ್ಷದಲ್ಲಿಯೇ ಬಡಿದಾಟ ಜೋರಾಗಿದೆ. ಈ ಬಗ್ಗೆ ಟಿಕೆಟ್ ಫೈನಲ್ ಮಾಡುವಂತೆ ವರಿಷ್ಠರ ಅಂಗಳಕ್ಕೆ ತಲುಪಿದ್ದು ನಾಡಿದ್ದು ಟಿಕೆಟ್ ಫೈನಲ್ ಆಗುವ ಸಾಧ್ಯತೆ ಇದೆ. ಕಾಂಗ್ರೆಸ್ಗೆ ಕಗ್ಗಂಟಾಯಿತು ಉಪಚುನಾವಣೆ ಟಿಕೆಟ್. ಬಾಗಲಕೋಟೆ, ದಾವಣಗೆರೆ ದಕ್ಷಿಣ ಕ್ಷೇತ್ರದ ಟಿಕೆಟ್ಗಾಗಿ ಕೈ ಬಡಿದಾಟ. ಟಿಕೆಟ್ಗಾಗಿ ದಾವಣಗೆರೆಯಲ್ಲಿ ದಂಗಲ್, ಬಾಗಲಕೋಟೆಯಲ್ಲಿ ಬಿಕ್ಕಟ್ಟು. ರಾಜ್ಯ ರಾಜಕಾರಣದಲ್ಲೀಗ ಉಪಚುನಾವಣೆಯ ಫೀವರ್ ಜೋರಾಗಿದೆ. ಕಾಂಗ್ರೆಸ್ ಶಾಸಕರಾಗಿದ್ದ HY ಮೇಟಿ, ಶಾಮನೂರು ಶಿವಶಂಕರಪ್ಪ ನಿಧನದಿಂದ ತೆರವಾಗಿರುವ ಕ್ಷೇತ್ರಗಳ ಟಿಕೆಟ್ಗಾಗಿ ಕಾಂಗ್ರೆಸ್ನಲ್ಲೇ ಬಿಗ್ ಫೈಟ್ ಶುರುವಾಗಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಟಿಕೆಟ್ಗೆ ಶಾಮನೂರು ಕುಟುಂಬ ಪಟ್ಟು ಹಿಡಿದು ಫೈಟ್ ಮಾಡ್ತಿದ್ರೆ, ಕೊಟ್ಟ ಮಾತಿನಂತೆ ಉಪಚುನಾವಣೆಯ ಟಿಕೆಟ್ ಮುಸ್ಲಿಂ ಸಮುದಾಯಕ್ಕೆ ನೀಡಬೇಕೆಂದು ಮುಸ್ಲಿಂ ನಾಯಕರು ಜಿದ್ದಿಗೆ ಬಿದ್ದಿದ್ದಾರೆ. ನಿನ್ನೆ ಸಹ ದಾವಣಗೆರೆಯಲ್ಲಿ ನಡೆದ ಸಭೆಯಲ್ಲಿ ಗದ್ದಲ ನಡೆದ ಬೆನ್ನಲ್ಲೇ ಇಂದು ಉಪಚುನಾವಣೆಯ ಉಸ್ತುವಾರಿ ಸಮಿತಿಯ ನಾಯಕರು ಕೆಪಿಸಿಸಿ ಕಚೇರಿಯಲ್ಲಿ ಸಭೆ ನಡೆಸಿದ್ರು. ಟಿಕೆಟ್ ಹಂಚಿಕೆಯ ಸಭೆಯಲ್ಲಿ 8 ಜನ ಟಿಕೆಟ್ ಆಕಾಂಕ್ಷಿಗಳ ಬಗ್ಗೆ ಚರ್ಚೆ ನಡೆದಿದ್ದು, ಟಿಕೆಟ್ ಆಕಾಂಕ್ಷಿಗಳ ಹೆಸರನ್ನ ಹೈಕಮಾಂಡ್ ನಾಯಕರ ಗಮನಕ್ಕೆ ತರುವುದಾಗಿ ಸಮಿತಿ ತೀರ್ಮಾನ ತೆಗೆದುಕೊಂಡಿದೆ. ಸುಮಾರು 8 ಹೆಸರುಗಳು ಸಭೆಯಲ್ಲಿ ಚರ್ಚೆ ಆಗಿದ್ದಾವೆ. ಎಲ್ಲ ಸಮಾಜದವರು, ಧರ್ಮದವರು ಕೂಡ, ಯಾಕಂದರೆ ಬೈ ಎಲೆಕ್ಷನ್ ಅಂತಂದರೆ ಎಲ್ಲರೂ ಕೂಡ ಉತ್ಸುಕತೆ ಇರುತ್ತೆ. ಸರ್ಕಾರ ಇದೆ, ಸೊ ಆಕಾಂಕ್ಷಿಗಳು ಇದ್ದಾರೆ. ಯಾರಿಗೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಕೇಳಬಾರ್ದು ಅಂತ ಏನಿಲ್ಲ. ಬಟ್ ಅಳೆದು ತೂಗಿ ಏನು ನಮ್ಮ ಪಕ್ಷದ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರಾಗಿರಲಿ ಅಥವಾ ಮುಖ್ಯಮಂತ್ರಿಗಳಾಗಿರಲಿ, ಅವರು ಏನು ತೀರ್ಮಾನ ತಗೊಂಡು ಡೆಲ್ಲಿಯವರು ಏನು ತೀರ್ಮಾನ ತಗೊಳ್ತಾರೆ, ಅದಕ್ಕೆ ನಾವೆಲ್ಲರೂ ಕೂಡ ರಾತ್ರಿ ಹಗಲಿ ಹೋಗಿ ನಿಂತು ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಬರುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಇನ್ನು ದಾವಣಗೆರೆ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಶಾಮನೂರು ಬೆಂಬಲಿಗರು ಹಾಗೂ ಮುಸ್ಲಿಂ ಸಮುದಾಯದ ನಾಯಕರ ಮಧ್ಯೆ ಇದೀಗ ದಂಗಲ್ ಜೋರಾಗಿದೆ. ದಾವಣಗೆರೆ ಟಿಕೆಟ್ ವಿಚಾರವಾಗಿ ಒಂದೆಡೆ ಮುಸ್ಲಿಂ ಶಾಸಕರು, ಸಚಿವರು ಜಿದ್ದಿಗೆ ಬಿದ್ರೆ, ಇನ್ನೊಂದೆಡೆ ಶಾಮನೂರು ಕುಟುಂಬಕ್ಕೆ ಸಪೋರ್ಟ್ ಮಾಡಿದ ಮುಸ್ಲಿಂ ನಾಯಕನ ವಿರುದ್ಧ ಸಮುದಾಯದ ಯುವಕರು ಆಕ್ರೋಶ ಹೊರಹಾಕಿ ಗಲಾಟೆ ಮಾಡಿದ್ದಾರೆ. ಸಚಿವ SS ಮಲ್ಲಿಕಾರ್ಜುನ ಪುತ್ರ ಸಮರ್ಥಗೆ ಟಿಕೆಟ್ ನೀಡಲು ಬೆಂಬಲ ವ್ಯಕ್ತಪಡಿಸಿದ ತಂಜಿಮುಲ್ ಮುಸ್ಲಿಮಿನ್ ಫಂಡ್ ಅಸೋಸಿಯೇಷನ್ನ ಮಾಜಿ ಅಧ್ಯಕ್ಷರನ್ನ ಸಮುದಾಯದವರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ದಾವಣಗೆರೆಯ ಉಪಚುನಾವಣೆಯ ಟಿಕೆಟ್ಗೆ ದಂಗಲ್ ನಡೀತಿದ್ರೆ, ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಘೋಷಣೆಯಾಗ್ತಿದ್ದಂತೆಯೇ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೆ ಕುಟುಂಬ ರಾಜಕಾರಣದ ಬಿಸಿ ತಟ್ಟಿದೆ. ದಿವಂಗತ HY ಮೇಟಿ ಕುಟುಂಬದ ಸದಸ್ಯರ ಮಧ್ಯೆ ಟಿಕೆಟ್ಗೆ ಪೈಪೋಟಿ ಶುರುವಾಗಿದ್ದು, ಮೇಟಿ ಪುತ್ರರು ಹಾಗೂ ಪುತ್ರಿಯರು ಟಿಕೆಟ್ಗೆ ಬೇಡಿಕೆ ಇಟ್ಟು ಹಠಕ್ಕೆ ಬಿದ್ದಿದ್ದಾರೆ. ಕಿರಿಯ ಪುತ್ರಿ ಮಹಾದೇವಿ ಮೇಟಿ ಬಂಡಾಯ ಬಾವುಟದ ಎಚ್ಚರಿಕೆ ನೀಡಿದ್ದರು. ಇದರ ಬೆನ್ನಲ್ಲೇ ಸ್ವತಃ CM ಸಿದ್ದರಾಮಯ್ಯ HY ಮೇಟಿ ಪುತ್ರರಾದ ಮಲ್ಲಿಕಾರ್ಜುನ, ಉಮೇಶ್, ಪುತ್ರಿಯರಾದ ಬಾಯಕ್ಕ, ಮಹಾದೇವಿ ಜೊತೆ ಸಭೆ ನಡೆಸಿ ಕುಟುಂಬದ ಯಾವುದೇ ಸದಸ್ಯರಿಗೆ ಟಿಕೆಟ್ ನೀಡಿದ್ರು ಎಲ್ಲರೂ ಒಟ್ಟಾಗಿ ಚುನಾವಣೆ ಎದುರಿಸುವಂತೆ ಸಲಹೆ ನೀಡಿದ್ರು. ಸುರ್ಜೇವಾಲಾ ಅವರು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಫ್ರೈಡೆ. ಅಷ್ಟರೊಳಗಡೆ ನಿನ್ನೆ ದಾವಣಗೆರೆಗೆ ಹೋಗಿದ್ರು ಒಂದು ಟೀಮು, ಮತ್ತು ಬಾಗಲಕೋಟೆಗೂ ಕೂಡ ಹೋಗಿದ್ರು. ಅವರು ರಿಪೋರ್ಟ್ ಕೊಡ್ತಾರೆ. ಆ ರಿಪೋರ್ಟ್ ಆಧಾರದ ಮೇಲೆ ನಾನು DK ಚರ್ಚೆ ಮಾಡಿ ಸುರ್ಜೇವಾಲಾ ಜೊತೆ ಮಾತಾಡಿ ಕಳಿಸ್ಕೊಡ್ತೀನಿ. ಮೇಟಿ ಕುಟುಂಬದವರು 3 ಜನ ಟಿಕೆಟ್ ಕೇಳ್ತಾ ಇದ್ರು, ಮಲ್ಲಿಕಾರ್ಜುನ, ಉಮೇಶ ಮತ್ತು ಮಹಾದೇವಿ. ಆ 3 ಜನ ನೀವೆಲ್ಲ ಒಟ್ಟಿಗೋಗಿ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ನೀವೆಲ್ಲ ಮಾಡಬೇಕು, ಒಟ್ಟಿಗೆ ಮಾಡಬೇಕು ಅಂತ ಹೇಳಿ ಕಳಿಸಿದ್ದೀನಿ ಅಷ್ಟೇ. ಉಪಚುನಾವಣೆಯ ಟಿಕೆಟ್ಗೆ ಬಾಗಲಕೋಟೆಯಲ್ಲಿ ಮೇಟಿ ಮಕ್ಕಳ ಮಧ್ಯೆ ಫೈಟ್ ನಡೀತಿದ್ರೆ, ದಾವಣಗೆರೆಯಲ್ಲಿ ಶಾಮನೂರು ಧಣಿ ಮುಸ್ಲಿಂ ನಾಯಕರ ಮಧ್ಯೆ ವಾರ್ ಶುರುವಾಗಿದೆ. ಹೀಗಾಗಿ ಶುಕ್ರವಾರ ರಾಜ್ಯಕ್ಕೆ ಆಗಮಿಸುತ್ತಿರೋ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಜೊತೆ ಉಪಚುನಾವಣೆ ಉಸ್ತುವಾರಿ ಸಮಿತಿ ನಾಯಕರು ಸಭೆ ನಡೆಸಿ ಟಿಕೆಟ್ ಫೈನಲ್ ಮಾಡಲು ಮುಂದಾಗಿದ್ದಾರೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.